ಟರ್ಕಿ ವಿಚಾರದಲ್ಲಿ ಈಗ ಬಾಯ್ಕಾಟ್ ಅಭಿಯಾನ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ದೇಶದಲ್ಲಿ. ಕೇವಲ ಇದು ಆರಂಭ ಶೂರರು ಮಾತ್ರ ಆಗಬಾರ್ದು. ನಾವು IMF ಹಣವನ್ನ ಪಾಕ್ ಉಗ್ರವಾದಕ್ಕೆ ಬಳಸ್ತಾ ಇದೆ. ಉಗ್ರ ಮಸೂದ್ ಅಜರ್ಗೆ ಪಾಕ್ 14 ಕೋಟಿಯನ್ನ ನೀಡಿದೆ. ಅವ್ರ ಮನೆಯಲ್ಲಿ ಸತ್ರು ಅಂತ ಹೇಳಿ ಪಾಕಿಸ್ತಾನ ಉಗ್ರರನ್ನ ಪೋಷಿಸಿ ಬೆಳೆಸ್ತಾ ಇದೆ. ಜೊತೆಗೆ ಆ ಟೆರರಿಸ್ಟ್ಗಳಿಗೆ ಏನು ಡ್ಯಾಮೇಜ್ ಆಗಿದೆ ಅವುಗಳನ್ನ ಕೂಡ ಬಿಲ್ಡಿಂಗ್ಗಳನ್ನ ಮತ್ತೆ ಕಟ್ಟಿಕೊಡ್ತೀವಿ ಅನ್ನೋದನ್ನ ಹೇಳ್ತಾರೆ. ಅದು ಯಾವ ದುಡ್ಡಲ್ಲಿ? ಈಗ IMF ಕೊಟ್ಟಿರುವಂತ ಫಂಡ್ ಅಲ್ಲಿ. IMFಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಆಗ್ರಹಿಸ್ತಾ ಇದ್ದಾರೆ, ಕೊಡಕ್ಕೆ ಹೋಗಬೇಡಿ, ನೀವು ಕೊಡುವಂತ ಹಣವನ್ನೆಲ್ಲ ಪಾಕ್ ಉಗ್ರವಾದಕ್ಕೆ ಬಳಸ್ತಾ ಇದೆ ಅನ್ನುವಂಥದ್ದನ್ನ ಹೇಳುವಂತ ಕೆಲಸವನ್ನ ಈಗ ಮಾಡಿದ್ದಾರೆ. ಇನ್ನು ಪಾಕ್ ನೆರವಿಗೆ ನಿಂತಂತ ಟರ್ಕಿಗೆ ಈಗ ಬಾಯ್ಕಾಟ್ ಬಿಸಿ ಜೋರಾಗ್ತಾ ಇದೆ. ಭಾರತೀಯ ಪ್ರವಾಸಿಗರ ಶಾಕ್ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಈಗ ಟರ್ಕಿಗೆ. ಭಾರತೀಯ ವ್ಯಾಪಾರಿಗಳ ಒಕ್ಕೂಟದಿಂದ ಟರ್ಕಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ. ಬೀಳಬೇಕು ಇದೇ ರೀತಿಯಾಗಿ. ಟರ್ಕಿ ಅಜರ್ಬೈಜಾನ್ ಜೊತೆಗಿನ ವ್ಯಾಪಾರ ಕೊನೆಗೊಳಿಸಲು ನಿರ್ಧಾರವನ್ನ ಮಾಡಿದ್ದಾರೆ. ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ ಟರ್ಕಿ ಅಜರ್ಬೈಜಾನ್ಗೆ ಭಾರತೀಯ ವ್ಯಾಪಾರಸ್ಥರು ಬಹಿಷ್ಕಾರವನ್ನ ಮಾಡಿದ್ದಾರೆ. ಪಾಕ್ ನೆರವಿಗೆ ನಿಂತ ಟರ್ಕಿಗೆ ಈಗ ಬಾಯ್ಕಾಟ್ ಬಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿದೆ. ಅನುಭವಿಸಿಕೊಳ್ಳಬೇಕು ಆ ದೇಶಗಳು. ಇನ್ನೊಂದು ದೇಶದ ವಿಚಾರದಲ್ಲಿ ಈ ರೀತಿಯಾಗಿ ಬಂದು ನಿಂತ್ಕೊಳ್ತೀವಿ ಅಂತಂದಾಗ ಆ ದೇಶಕ್ಕೆ ಏನು ಬಿಸಿಯನ್ನ ಮುಟ್ಟಿಸಬೇಕು ಆ ಬಿಸಿಯನ್ನ ಮುಟ್ಟಿಸುವಂತ ಕೆಲಸವನ್ನ ಈಗ ಖುದ್ದು ಜನರೇ ಮಾಡ್ತಾ ಇದ್ದಾರೆ. ಈ ಒಗ್ಗಟ್ಟೆ ಇಡೀ ದೇಶಕ್ಕೆ ಬೇಕಾಗಿರುವಂಥದ್ದು. ಈ ಬಲನೇ ಈ ದೇಶಕ್ಕೆ ಬೇಕಾಗಿರುವಂಥದ್ದು. ಕೇವಲ ಅಲ್ಲೇನೋ ನಡೆಯುತ್ತೆ ಬಿಡಿ, ಅವರೇನೋ ಮಾಡ್ಕೊಳ್ತಾರೆ, ನಮ್ಮ ವ್ಯಾಪಾರನ ಮಾಡ್ಕೊಳ್ಳೋಣ ಅನ್ನುವಂಥ ಸ್ವಾರ್ಥ ಮನೋಭಾವ ಹೊರಟೋಗ್ಬೇಕು. ಅದರ ಬದಲಾಗಿ ನೋಡೋಣ ಏನಾಗುತ್ತೆ, ಉತ್ತರ ಕೊಡಬೇಕಾ, ಅದಕ್ಕೆ ಉತ್ತರ ಕೊಡೋಣ ಅಂತ ಹೇಳಿ ಆ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಬೇಕು. ಈಗ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಂಥದಕ್ಕೆಲ್ಲ ನಿಲ್ಲಿಸಿದ್ದಾರೆ ದೇಶಕ್ಕೋಸ್ಕರ ಅಂತ ಹೇಳಿ. ಇಲ್ಲೇ ಬಳಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು 10 ರೂಪಾಯಿ ಹೆಚ್ಚಿಗೆ ಲಾಭ ಸಿಗ್ಬೋದಾಗಿತ್ತು. ಬೇಡ, ಈ ಸಲ ದೇಶಕ್ಕೋಸ್ಕರ 10 ರೂಪಾಯಿ ಲಾಭ ತಗೊಳ್ಳದೇ ಇದ್ರೂ ಚಿಂತೆ ಇಲ್ಲ, ನಾವು ಇಲ್ಲೇ ಬಳಕೆ ಮಾಡ್ಕೊಳ್ಳೋಣ. ಈ ಮನಸ್ಥಿತಿ ಈಗ ಹಲವು ಕಡೆಗಳಲ್ಲಿ ಕಾಣಿಸಿಕೊಳ್ತಾ ಇದೆ, ಹಲವು ಕಡೆಗಳಲ್ಲಿ ಕೇಳಿ ಬರ್ತಾ ಇದೆ. ನಮ್ಮಲ್ಲೇ ಅದೇ ಆತ್ಮನಿರ್ಭರ್ ಅನ್ನುವಂಥದ್ದನ್ನು ಯಾಕವತ್ತು ಆತ್ಮನಿರ್ಭರ ವಿಚಾರದಲ್ಲಿ ಎಲ್ಲರೂ ಕೂಡ ತಮಾಷೆ ಮಾಡ್ತಾ ಇದ್ರು, ಗೇಲಿ ಮಾಡ್ತಾ ಇದ್ರು. ಇವತ್ತು ಗೊತ್ತಾಗ್ತಾ ಇದೆ ಅನ್ಸುತ್ತೆ ಆತ್ಮನಿರ್ಭರ್ ಭಾರತ ಅನ್ನುವಂಥದ್ದು ಹೇಗೆ ಯಾವ ರೀತಿಯಾಗಿ ಪ್ರಯೋಜನಕ್ಕೆ ಬರುತ್ತೆ ಅಂತ ಹೇಳಿ. ಇವತ್ತು ಆತ್ಮನಿರ್ಭರ್ ವಿಚಾರದಲ್ಲೇ ನಾವು ಮಾಡಿರುವಂಥ ಶಸ್ತ್ರಾಸ್ತ್ರಗಳೇನಿದ್ದಾವೆ, ಆ ನಿಟ್ಟಿನಲ್ಲಿ ನಾವು ತೆಗೆದುಕೊಂಡಂಥ ನಿರ್ಣಯಗಳೇನಿದ್ದಾವೆ, ನಮ್ಮಲ್ಲಿ ಪ್ರಾಡಕ್ಟ್ ಉತ್ಪಾದನೆ ಆಗ್ತಾ ಇರುವಂಥದ್ದು, ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಇದೆ ಬೇರೆ ರಾಷ್ಟ್ರಗಳ ಮೇಲೆ. ಎಲ್ಲದಕ್ಕೂ ಕೂಡ ಡಿಪೆಂಡೆನ್ಸಿ ಆಗಲಿಕ್ಕಿಲ್ಲ, ಬಟ್ ಆಗುವಂಥದ್ದನ್ನೆಲ್ಲ ನಾವು ಇಲ್ಲೇ ಮಾಡ್ಕೊಳ್ಬೋದಲ್ಲ, ಯಾಕೆ ಇನ್ನೊಂದು ದೇಶದಿಂದ ತರಿಸ್ಕೊಳ್ಬೇಕು? ಹಾಗಾಗಿ ಇಲ್ಲೇ ಅದನ್ನು ಉತ್ಪಾದನೆ ಮಾಡಬೇಕು, ಇಲ್ಲಿರೋರೇ ಬಳಕೆ ಮಾಡಬೇಕು. ಆಗ ಕಡಿಮೆಗೂ ಕೂಡ ಸಿಗುತ್ತೆ, ದೊಡ್ಡ ಮಟ್ಟದಲ್ಲಿ ಖರ್ಚು ಆಗೋದಿಲ್ಲ. ಆ ರೀತಿಯಾದಂಥ ಯೋಚನೆಗಳು ಹೆಚ್ಚೆಚ್ಚು ಆಗಬೇಕು ಅಂತ ಹೇಳಿ ಅದನ್ನು ಸರಳೀಕರಣಗೊಳಿಸಬೇಕು ಅಂತ ಹಲವು ಬೇಡಿಕೆಗಳಿದೆ. ತುಂಬ ಕ್ಲಿಷ್ಟಕರವಾಗಿ ಇಟ್ಟಿದ್ದೀರಾ ಅಂಥದ್ದೇನಾದರೂ ಮಾಡಬೇಕು ಅಂತಂದಾಗ ಅಕ್ಲಿಷ್ಟಕರ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತಲೂ ಸರ್ಕಾರಕ್ಕೆ ಹೇಳ್ತಾ ಇದೆ. ಬಟ್ ಅದು ಸ್ವಲ್ಪ ಇನ್ನೂ ಆಗಿಲ್ಲ. ಅದರ ಮಧ್ಯದಲ್ಲಿ ಒಂದಿಷ್ಟು GST ವಿಚಾರದಲ್ಲೆಲ್ಲ ಗೊಂದಲಗಳಿದೆ. ಅದನ್ನು ಸ್ವಲ್ಪ ಬಗೆಹರಿಸುವಂಥ ಕೆಲಸವನ್ನು ಕೇಂದ್ರ ಮಾಡಬೇಕು. ಬಟ್ ಈಗ ದೇಶದ ಜನ ಹೇಗೆ ನಿಂತ್ಕೊಳ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ. ಅತಿ ಹೆಚ್ಚು ಪ್ರವಾಸಿಗರು ಹೋಗುವಂಥದ್ದು ಒಂದು ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಹೋಗುವಂಥದ್ದು 3-3.5 ಲಕ್ಷ, ಆ ಕಡೆಗೆ ಅಜರ್ಬೈಜಾನ್ಗೆ 2-2.5 ಲಕ್ಷ ಜನ ಹೋಗುವಂಥ ಪ್ರವಾಸಿಗರು ಈಗ ಎಲ್ಲವನ್ನ ಕೂಡ ರದ್ದು ಮಾಡ್ಕೊಂಡಿದ್ದಾರಂತೆ. ತಮ್ಮ ಪ್ರವಾಸಿಗ ಹೋಗುವಂಥದ್ದನ್ನೆಲ್ಲ ಈಗ ಬುಕ್ಕಿಂಗ್ ಮಾಡ್ಕೊಂಡಿದ್ದು ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರಂತೆ. ಅಲ್ಲಿರೋರು ಹೇಳ್ತಾ ಇದ್ದಾರೆ ಸರ್ಕಾರ ಅಲ್ಲಿ ಎಲ್ಲಿ ಟರ್ಕಿಯಲ್ಲಿರುವಂಥ ಪ್ರವಾಸ ಸಚಿವರು ಆ ಇಲಾಖೆ ಹೇಳ್ತಾ ಇದೆ, ನಮಗೆ ಗೊತ್ತೇ ಇಲ್ಲ ಏನಾಗಿದೆ ಅಂತ ಹೇಳಿ, ನೀವು ಬನ್ನಿ ನಾವೆಲ್ಲ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ನೋಡ್ಕೊಳ್ಳೋದು? ಮಣ್ಣು. ನನ್ನಿಂದ ಲಾಭವನ್ನು ನೀನು ಮಾಡಿಕೊಂಡು ನೀನು ಆ ದುಡ್ಡನ್ನು ಹೋಗ್ಬಿಟ್ಟು ಅಲ್ಲಿ ಪಾಕಿಸ್ತಾನಕ್ಕೆ ಕೊಟ್ಕೊಂಡು ಅವ್ರಿಗೆ ಲಾಭವನ್ನು ಕೊಡೋದಾದ್ರೆ ನಿನ್ನ ಜೊತೆಗೆ ಯಾಕಿರಬೇಕು? ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಇದೇ ಆ್ಯಕ್ಚುಲಿ ಒಗ್ಗಟ್ಟು ಬೇಕಾಗಿರೋದು ಈ ದೇಶದಲ್ಲಿ. ಈ ರೀತಿಯಾದಂಥ ಬಲ, ಈ ರೀತಿಯಾದಂಥ ಒಗ್ಗಟ್ಟಿನಿಂದ ಉತ್ತರವನ್ನು ಕೊಡೋಕ್ಕೆ ಶುರು ಮಾಡಿದರೆ ದೇಶಗಳು ಯಾವ ರೀತಿಯಾಗಿ ತೆಪ್ಪಗೆ ಇರಬೇಕು ಆ ರೀತಿಯಾಗಿ ತೆಪ್ಪಗೆ ಇರುವಂಥ ಕೆಲಸವನ್ನು ಶತ್ರು ರಾಷ್ಟ್ರಗಳಿಗೆ ಸಹಾಯ ಮಾಡಬೇಕಾದ್ರೆ ಯೋಚನೆ ಮಾಡಿ ಆಮೇಲೆ ಹೆಜ್ಜೆ ಇಡ್ತಾವೆ ಅಂತ ಕಾಣಿಸುತ್ತೆ. ಇದು ಬೇಕಾಗಿರೋದಲ್ವಾ ಪವಿತ್ರ? ಈಗ ಹೌದು, ಈಗ 125 ಟ್ರೇಡರ್ಸ್ಗಳು ಸುಮಾರು 24 ರಾಜ್ಯಗಳಿಂದ ಭಾಗಿಯಾಗಿದ್ರು. ಅವರೆಲ್ಲರೂ ಕೂಡ ಏಕರೀತಿಯ ನಿರ್ಧಾರವನ್ನ ಹೊರಹಾಕಿದ್ದಾರೆ. ಅದು ಟರ್ಕಿಯ ಜೊತೆಗೆ ಯಾವುದೇ ರೀತಿ ವ್ಯಾವಹಾರಿಕವಾಗಿರುವಂತಹ ಸಂಬಂಧಗಳನ್ನು ನಾವು ಹೊಂದೋದಿಲ್ಲ ಅಂತ ನೀವು ಅಲ್ಲಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಅವರು ಪ್ರತಿಜ್ಞಾ ವಿಧಿಯನ್ನು ಕೂಡ ಬೋಧನೆಯನ್ನ ಮಾಡ್ತಾರೆ. ಸೊ ಈ ಮೂಲಕ ದೊಡ್ಡ ಮಟ್ಟದ ಶಾಕ್ ಅನ್ನ ಟರ್ಕಿಗೆ ಕೊಟ್ಟಿದೆ. ಯಾಕಂದ್ರೆ ಟರ್ಕಿಗೆ ದೊಡ್ಡ ಮಟ್ಟದ ಆದಾಯವನ್ನ ಭಾರತ ತಂದುಕೊಡ್ತಾ ಇತ್ತು. ಆದರೆ ಅದೆಲ್ಲವನ್ನ ಮರೆತು ಟರ್ಕಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತು, ಜೊತೆಗೆ ಅವರಿಗೆ ಆಗ್ತಾ ಇದ್ದಿರುವಂಥದ್ದು ಬರೋಬ್ಬರಿ 32,000 ಕೋಟಿಯಷ್ಟು ವಹಿವಾಟನ್ನ ಮಾಡ್ತಾ ಇತ್ತು. ಅನೇಕ ವಸ್ತುಗಳು ಇಲ್ಲಿಗೆ ಕಳಿಸ್ತಾ ಇದ್ರು
ಟರ್ಕಿಯಿಂದ. ಆದರೆ ಈಗ ಎಲ್ಲವನ್ನ ಕೂಡ ಈಗಾಗಲೇ ಆಪಲ್, ಚೆರಿ ಆಗಿರ್ಬೋದು ಅವನ್ನ ಕೂಡ ಕಂಪ್ಲೀಟ್ ಆಗಿ APMCಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ಇದರ ಜೊತೆಗೆ ಮಾರ್ಬಲ್ಗಳನ್ನ ಕೂಡ ಇಲ್ಲಿಂದ ಬದಲಾಗಿ ನಾವು ಟರ್ಕಿಯಿಂದ ಬದಲಾಗಿ ಸ್ಥಳೀಯವಾಗಿ ಅದನ್ನ ಎನ್ಕರೇಜ್ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಇದರ ಜೊತೆಗೆ ಜುವೆಲ್ಸ್ ಶಾಪ್ಗೂ ಕೂಡ ಜುವೆಲ್ಲರ್ಸ್ಗಳು, ಚಿನ್ನ, ಬೆಳ್ಳಿ ಈ ರೀತಿಯ ಉತ್ಪನ್ನ ಜೊತೆಗೆ ಟೆಕ್ಸ್ಟೈಲ್ ಉತ್ಪನ್ನ, ಅನೇಕ ಉತ್ಪನ್ನಗಳು ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು ಅಂತ ಸ್ವಯಂ ಪ್ರೇರಿತರಾಗಿ ಈಗ ಟ್ರೇಡರ್ಸ್ ದೊಡ್ಡ ಮಟ್ಟದ ನಿರ್ಧಾರವನ್ನ ಹೊರಹಾಕಿದ್ದಾರೆ. ಹಾಗಾಗಿ ಪಾಕ್ನ ಪರ ನಿಂತಿರುವಂತಹ ಟರ್ಕಿಗೆ ಈಗ ಭಾರತ ಪಾಠವನ್ನೇ ಕಲಿಸ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಪವಿತ್ರ, ವಾಪಸ್ ಬರ್ತೀನಿ ನಿಮ್ಮ ಹತ್ರ.